ಕರ್ಕಾಟಕ ರಾಶಿಯವರ ಒಂದು ರಾಶಿಯ ಒಂದು ಫಲ ಹೇಗಿದೆ ಅಂತಂದರೆ, ರಾಶಿಯಲ್ಲೇ ಮುಂದಿನ ದಿನಗಳಲ್ಲಿ ಗುರು ಸಂಚಾರವನ್ನು ಮಾಡಲಿದ್ದಾನೆ. ಅಂದರೆ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ದುಃಖ ಅಂತ. ರಾಮದೇವರ ರಾಶಿ ಬಂದು ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಅವರ ಜನ್ಮದಲ್ಲೇ ಲಗ್ನದಲ್ಲೇ ಗುರು ಇದ್ದ ಕಾರಣ ಜೀವನದಲ್ಲಿ ಎಲ್ಲ ಇದ್ದರೂ ಕೂಡ ಒಂದು ರೀತಿ ಕಷ್ಟವನ್ನೇ, ದುರ್ಗಮವಾಗಿರುವಂತಹ ಮಾರ್ಗದಲ್ಲೇ ಅವರ ಜೀವನ ನಡೀತು ಅನ್ನುವಂಥದ್ದು ನಮಗೆ ರಾಮಾಯಣ ಇತ್ಯಾದಿ ಇತಿಹಾಸಗಳು ತಿಳಿಸ್ಕೊಡುತ್ತೆ. ಜನ್ಮರಾಮನರೋ ದುಃಖಂ ಅಂತ ಹೇಳುವಂಥ ರೀತಿಯಲ್ಲಿ. ಅಂದರೆ ಎಷ್ಟೇ ಇದ್ದರೂ ಕೂಡ ಒಂದು ರೀತಿ ಅದನ್ನು ಪಡೆಯುವಂಥದ್ದು ತುಂಬ ಕಷ್ಟ ಅನ್ನುವಂಥ ರೀತಿ ಕರ್ಕಾಟಕ ರಾಶಿಯವರಿಗೆ ಇರುವಂತಹ. ಶನಿಯ ಬಲವೂ ಇಲ್ಲ, ಗುರುವಿನ ಬಲ ಅಂತ ಹೇಳಲಿಕ್ಕಾಗಲ್ಲ. ಜನ್ಮದಲ್ಲಿ ಗುರು ಇದ್ದರೆ ದುಃಖವನ್ನು ತಂದು ಕೊಡ್ತಾನೆ ಅಂತ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ನಾನು ಹೇಳುವಂಥದ್ದು, ಯಾರಿಗೆ ಮಧ್ಯಮ ವಯಸ್ಕರಾಗಿರ್ತಾರೆ ಅಂಥವರು ಆರೋಗ್ಯದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಗುರುವಿನ ಒಂದು ಅನುಗ್ರಹ ಅನ್ನುವಂಥದ್ದು ಇಲ್ಲ ಅಂದ ಪಕ್ಷದಲ್ಲಿ, ಗುರು ತೊಂದರೆಯನ್ನು ಕೊಡುವಂತಹ ಸ್ಥಾನದಲ್ಲಿ ಬಲಿಷ್ಠನಾಗಿದ್ದ ಅಂದ ಕಾರಣ ಅಂಥವರಿಗೆ ಅನಾರೋಗ್ಯಗಳು ಉಂಟಾಗುವಂತಹ ಸಾಧ್ಯತೆ. ಅದರಲ್ಲೂ ವಿಶೇಷವಾಗಿ ಹೊಟ್ಟೆ, ಡೈಜೆಷನ್ ಈ ಸಂಬಂಧವಾಗಿರುವಂತಹ ಅನಾರೋಗ್ಯಗಳು. ರೋಗಾಧಿಪತಿ ಆಗಿರುವಂತಹ, ಆರಕ್ಕೆ ಅಧಿಪತಿಯಾಗಿರುವಂತಹ ಗುರು ಜನ್ಮದಲ್ಲಿ ಸಂಚಾರವನ್ನು ಮಾಡ್ತಾನೆ. ಹಾಗಾಗಿ ಇನ್ನೇನು ಹತ್ತಿರ ಇದೆ ಶುಗರ್ ಬರುವಂಥದ್ದು ಅಂತ ನಿಮಗೇನಾದರೂ ಗೊತ್ತಿತ್ತು ಅಂತಂದರೆ, ಈಗಲಿಂದನೇ ಎಚ್ಚರಿಕೆಯನ್ನು ವಹಿಸಲಿಲ್ಲ ಅಂತಂದರೆ ನಾಳೆ ಈ ಸಂಬಂಧ ಅನಾರೋಗ್ಯಗಳನ್ನು ಎದುರಿಸಬೇಕಾಗಿರುವಂತಹ ಒಂದು ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಇನ್ನು 2ರಲ್ಲಿ ಕೇತು ಮತ್ತು 8ರಲ್ಲಿ ರಾಹು ಸಂಚಾರ ಮಾಡ್ತಿರುವಂಥದ್ದು, ಇದು ಒಂದು ರೀತಿ ಅಶುಭವಾಗಿರುವಂತಹ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಯಾಕೆಂದರೆ 8ರಲ್ಲಿ ರಾಹು ಸಂಚಾರ ಮಾಡ್ತಿರ್ಬೇಕಾದ್ರೆ ಬೀಳು ಏಳುಗಳಾಗುವಂಥದ್ದು. ರಾಹು ಇಲ್ಯೂಷನ್ ಅಂದರೆ ಮಾಯೆಯನ್ನು ಉಂಟು ಮಾಡುವಂತಹ ಗ್ರಹ. ಹಾಗಾಗಿ 8ರಲ್ಲಿ ರಾಹು ಸಂಚಾರ ಮಾಡ್ತಿರ್ಬೇಕಾದ್ರೆ ಮಾಯೆಗೆ ಒಳಗಾಗಿ ಹಣವನ್ನು ಕಳ್ಕೊಳ್ಳುವಂತಹ ಒಂದು ಸಾಧ್ಯತೆ. ಕೇತು ಕುಟುಂಬಕಾರಕ, ಧನಕಾರಕನಾಗಿರ್ತಾನೆ, ಕುಟುಂಬಕ್ಕೆ ಧನಕ್ಕೆ ಅಧಿಪತಿಯಾಗಿರ್ತಾನೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಜಗಳಗಳು, ಬೇಡದೇ ಇರುವಂತಹ ಮಾತುಗಳಿಂದ ಕುಟುಂಬದಲ್ಲಿ ವೈಮನಸ್ಯಗಳು ಬರುವಂತಹ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ಕಾಣಸಿಗತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಜನ್ಮದಲ್ಲಿ ಗುರು ದುಃಖವನ್ನು ಕೊಡ್ತಾನೆ. 2ನೇ ಸ್ಥಾನದಲ್ಲಿ ಕೇತು ಸಾಕಷ್ಟು ತಪ್ಪು ಮಾತು ಆಡೋದ್ರಿಂದ, ತಪ್ಪು ನಿರ್ಧಾರವನ್ನು ತಗೊಳ್ಳೋದ್ರಿಂದ ನಿಮ್ಮ ಕುಟುಂಬವನ್ನು ಕದಡುವಂತಹ ಪ್ರಯತ್ನವನ್ನು ಮಾಡಬಹುದು. ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ, ಯಾರನ್ನಾದರೂ ನಂಬಿ ಏನಾದರೂ ಕೊಡಬೇಕು ಅಂತಂದರೆ, ಹೊಸ ಕೆಲಸವನ್ನು ಮಾಡಬೇಕು ಅಂತಂದರೆ, ಇರುವಂತಹ ಕೆಲಸದಿಂದ ಬದಲಾವಣೆಯನ್ನು ಮಾಡಬೇಕು ಅಂತಂದರೆ, ಜೀವನದ ವಿಚಾರದಲ್ಲಿ ತುಂಬ ಅವಶ್ಯವಾಗಿರುವಂತಹ ದೊಡ್ಡ ದೊಡ್ಡ ನಿರ್ಧಾರವನ್ನು ತಗೋಬೇಕು ಅಂತಂದರೆ ತುಂಬ ಎಚ್ಚರಿಕೆಯನ್ನು ವಹಿಸಿ, ತುಂಬ ಯೋಚನೆಯನ್ನು ಮಾಡಿ. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಅಶುಭ ಫಲಗಳೇ ಹೆಚ್ಚಾಗಿರುವಂತಹ ಕಾರಣ ದೈವಾನುಗ್ರಹ ಅನ್ನುವಂಥದ್ದು ತುಂಬ ಬೇಕಾಗ್ತದೆ. ದೈವಾನುಗ್ರಹವನ್ನು ಹೇಗೆ ಸಂಪಾದನೆಯನ್ನು ಮಾಡಬೇಕು ಅಂತಂದರೆ, ಕರ್ಕಾಟಕ ರಾಶಿಯವರಿಗೆ ರಾಹುಕೇತುಗಳ ಬಾಧೆಯೇ ಸ್ವಲ್ಪ ಹೆಚ್ಚಾಗಿ ಕಾಣಸಿಗೋದ್ರಿಂದ ಸುಬ್ರಹ್ಮಣ್ಯನನ್ನ, ಗಣಪತಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿದ್ರೆ, ಅಥವಾ ಗುರುವಿನ ಬಲ ಹೆಚ್ಚಾಗಲಿ ಅಂತ ಹೇಳಿ ಶಿವನನ್ನು ಆರಾಧನೆಯನ್ನು ಮಾಡಿದ್ದಾಯಿತು ಅಂತಂದರೆ ಈ ಕರ್ಕಾಟಕ ರಾಶಿಯವರು ಈ ಒಂದು ದುಷ್ಫಲಗಳಿಂದಲೂ ಕೂಡ ಹೊರಗಡೆ ಬರ್ಬೋದಾಗಿದೆ. ಹಾಗಾಗಿ ಅವಶ್ಯವಾಗಿ ಗುರುವಾರದಂದು ಈಶ್ವರನಿಗೆ ರುದ್ರಾಭಿಷೇಕವನ್ನು, ಪ್ರದೋಷ ಕಾಲಗಳು ಅಂತ ಕರಿತೀವಿ, ತ್ರಯೋದಶಿ ಸಾಯಂಕಾಲ ಸೂರ್ಯಾಸ್ತಕ್ಕೆ 1 ಗಂಟೆಯ ಮುಂಚೆ, ಸೂರ್ಯಾಸ್ತದ 1 ಗಂಟೆಯ ನಂತರದ ಕಾಲವನ್ನು ನಾವು ಪ್ರದೋಷ ಕಾಲ ಅಂತ ಕರಿತೀವಿ. ಅಂತಹ ದಿನದಂದು ಈಶ್ವರನನ್ನು ಅವಶ್ಯವಾಗಿ ಆರಾಧನೆ, ಈಶ್ವರನ ದೇವಸ್ಥಾನದಲ್ಲಿ ಪೂಜೆ, ದರ್ಶನ ಅಥವಾ ನಿಮ್ಮ ಶಕ್ತಿಯಾನುಸಾರ ಪೂಜಾದಿಗಳನ್ನು ಮಾಡಿಸೋದ್ರಿಂದ ಕರ್ಕಾಟಕ ರಾಶಿಯವರೆಗೂ ವಿಶೇಷ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗಲಿದೆ. ನಿರ್ಧಾರ ತಗೊಳ್ಬೇಕಾದ್ರೆ ಎಚ್ಚರಿಕೆ. ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದಾಗಲಿ.